ಇವತ್ತು ನಮ್ಮ ಒಂದು ಕಾಕೋಲ್ ರೋಡು, ರಾಜನಕುಂಟೆ ರೋಡು ಮಧ್ಯದಲ್ಲಿದೆ. ತುಂಬಾ ಒಂದು ಅದ್ಭುತವಾಗಿ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಮತ್ತು ಒಳ್ಳೆಯ ಕ್ಲೀನು ಮತ್ತು ಒಳ್ಳೆಯ ಒಂದು ಸರ್ವಿಸನ್ನು ಕೊಡ್ತಕ್ಕಂಥ ಒಂದು ರೆಸ್ಟೋರೆಂಟ್ ಆಗಿರೋದ್ರಿಂದ ಇಲ್ಲಿಯ ಒಂದು ಏನು ಒಂದು ಈ ಹೋಟೆಲ್ನ ಮ್ಯಾನೇಜ್ಮೆಂಟ್ ಇದೆ, ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ. ಆ ಸರ್ವಿಸನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಆಲ್ ದ ಬೆಸ್ಟ್. ಓಕೆ ಗುಡ್ ಸರ್. ಇಲ್ಲೋಡಿ ಎಲ್ಲ ಸರ್. ವಾಲ್ಯೂಮ್ ರೈಸ್. F16 ಒಂದು ರೆಸ್ಟೋ ಬಾರ್ ಉದ್ಘಾಟನೆ ಆಗಿದೆ ಸರ್. ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಾ? F16 ರೆಸ್ಟೋ ಬಾರ್ ಭಾಳ ವಿಶೇಷವಾಗಿ ವಿನೂತನವಾಗಿ ಮಾಡಿರ್ತಕ್ಕಂಥದ್ದು. ಇದು ಕಾನ್ಸೆಪ್ಟ್ ಹೆಂಗಿದೆ ಅಂತಂದರೆ, ಯಾವುದೇ ಬರ್ತ್ಡೇ ಮಾಡ್ತಕ್ಕಂಥವ್ರು ಅಥವಾ ಸಣ್ಣ ಸಣ್ಣ ಫಂಕ್ಷನ್ಗಳನ್ನ ಮಾಡ್ತಕ್ಕಂಥವ್ರು ಇಲ್ಲಿ ಬಂದರೆ ಒಂದು ಇಂಡಿವಿಜುವಲಾಗಿ ಮಾಡ್ತಕ್ಕಂಥದ್ದು ಒಂದು ಥಿಯೇಟ್ರ್ ಇದೆ. ಆಮೇಲೆ ಫ್ಯಾಮಿಲಿಗಳು ಮಾಡ್ಕೊಳ್ತಕ್ಕಂಥ ಸಪ್ರೇಟ್ ಮಾಡಿರ್ತಕ್ಕಂಥದ್ದಿದೆ. ಮತ್ತು ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಈ ಥರದ್ದು ನಾನು ನೋಡಿರೋ ಹಾಗೆ ಇಷ್ಟು ವರ್ಷಗಳ ಕಾಲಾವಧಿಯಲ್ಲಿ ಈ ಥರ ಒಂದು ರೆಸ್ಟೋರೆಂಟ್ ಎಲ್ಲೂ ಕೂಡ ನೋಡಿಲ್ಲ ನಾವು. ವಿನೂತನವಾಗಿ ವಿಶೇಷವಾಗಿ ಮಾಡಿದ್ದಾರೆ. ಮತ್ತು ಭಟ್ರು ಕೂಡ ಇರ್ತಕ್ಕಂಥವ್ರು, ಕೆಲಸಗಾರರು ಕೂಡ ಭಾಳ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥದ್ದು. ಯಾವುದೇ ಹೋಟ್ಲಿಗೆ ಹೋದರೂ ಕೂಡ ತಿಂಡಿಯನ್ನು ಎಷ್ಟು ವಿಶೇಷವಾಗಿ ಕೊಡ್ತಾರೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಅದು ಕೂಡ ನಿಭಾಯಿಸಲಿಕ್ಕೆ ಬೇರೆ ಹೋಟ್ಲಲ್ಲಿ ನುರಿತ ಭಟ್ರನ್ನ ಇಲ್ಲಿ ಅಪಾಯಿಂಟನ್ನು ಮಾಡ್ಕೊಂಡಿದ್ದಾರೆ. ಇವ್ರ ಉದ್ದೇಶ ಲಾಭ ಗಳಿಸಬೇಕು ಅಂತಕ್ಕಂಥಲ್ಲ, ಒಂದು ಹೆಸರನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಾಬು ಅವರು ಮತ್ತು ಮಂಜು ಅಂತಕ್ಕಂಥ ನಮ್ಮ ಭಾಳ ಆತ್ಮೀಯ ಸ್ನೇಹಿತರು ಈ ಒಂದು ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲರೂ ಕೂಡ ಬನ್ನಿ, ಈ ಒಂದು ರೆಸ್ಟೋರೆಂಟ್ ನೋಡಲಿಕ್ಕಾದರೂ ಒಂದ್ಸರಿ ಬರಬೇಕು. ನೀವು ಒಂದ್ಸರಿ ಇಲ್ಲಿರ್ತಕ್ಕಂಥ ವಿಶೇಷವಾದ ತಿಂಡಿ ತಿನಿಸುಗಳನ್ನ ನೀವು ಸವಿಬೇಕು. ಸವಿದ ನಂತರ ಯಾರೂ ಕೂಡ ಮತ್ತೆ ಬರದೇ ಇರೋದಿಲ್ಲ. ಆ ರೀತಿಯಾದಂಥ ಒಂದು ರೆಸ್ಟೋರೆಂಟು ಒಂದು ಒಳ್ಳೆಯದಾಗಲಿ, ಅವರಿಗೆ ಒಳ್ಳೆ ವ್ಯಾಪಾರ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಹೆಸರು ಸರ್? ಸತೀಶ್ ಕಡ್ತಿನಮಲೆ ಅಂತೇಳಿ, ರಾಜ್ಯ ಕಾರ್ಯದರ್ಶಿ, ರೈತ ಮೋರ್ಚಾ, ಭಾರತೀಯ ಜನತಾ ಪಾರ್ಟಿ. F16 ರೆಸ್ಟೋ ಬಾರ್ ಉದ್ಘಾಟನೆ ಮಾಡಿದ್ದೀವಿ ಸರ್. ನಿಮ್ಮಲ್ಲಿ ಏನು ವಿಶೇಷತೆ ಸರ್? ನಮ್ಮ ರೆಸ್ಟೋರೆಂಟಲ್ಲಿ ಫ್ಯಾಮಿಲಿಗೆ ಜಾಸ್ತಿ ಒತ್ತನ್ನು ಕೊಟ್ಟು ನಾವು ಇಲ್ಲಿ ಸುತ್ತಮುತ್ತ ಬಾರ್ಗಳು, ಸ್ಕೂಲು, ಕಾಲೇಜುಗಳೆಲ್ಲ ಇದ್ದಾವೆ. ಹಾಗಾಗಿ ಎಲ್ಲೂ ಫ್ಯಾಮಿಲಿಗೆ ಒಳ್ಳೆ ಜಾಗ ಇರಲಿಲ್ಲ. ಒಂದು ಪಾರ್ಟಿ ಫಂಕ್ಷನ್ಸು, ಬರ್ಡೇ ಇರ್ಬೋದು ಅಥವಾ ಆ್ಯನಿವರ್ಸರಿಗಳಿರ್ಬೋದು, ಈ ಥರದ್ದೆಲ್ಲ ಮಾಡೋದಕ್ಕೆ ನನ್ನ ರೆಸ್ಟೋರೆಂಟಲ್ಲಿ ಏನಿದೆ ಅಂದರೆ ತುಂಬ ಆ್ಯಂಬಿಯನ್ಸ್, ಫ್ಯಾಮಿಲಿಗೋಸ್ಕರ ಒತ್ತು ಕೊಟ್ಟು ಒಳ್ಳೆ ಆ್ಯಂಬಿಯನ್ಸ್ ತೊಗೊಳ್ತೀನಿ. ಫ್ಯಾಮಿಲಿಗೋಸ್ಕರ ಪ್ರೈವೇಟ್ ಥಿಯೇಟ್ರ್ ಇದೆ. ಥಿಯೇಟ್ರಲ್ಲಿ ಫ್ಯಾಮಿಲಿ ಬರ್ಬೋದು. ಅವರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಂದೆ ತಾಯಿ ಮಕ್ಕಳ ಜೊತೆ ಒಂದು ಕೇಕ್ ಕಟ್ ಮಾಡಿ ಅವರ ಇರ್ತಕ್ಕಂಥ ಸಂಭ್ರಮನ ಆಚರಣೆ ಮಾಡಿಕೊಂಡು, ಮಾಕ್ಟೈಲ್ ಬಾರ್ ಇದೆ. ಮಾಕ್ಟೈಲ್ ಬಾರಲ್ಲಿ ಕೂತ್ಕೊಂಡು ಜ್ಯೂಸು ಆ ಥರದ್ದೆಲ್ಲ ಸೇರಿದು ಹಟ್ಗಳಿದ್ದಾವೆ, ಪ್ರೈವೇಟ್ ಹಟ್ಸ್ ಇದೆ. ಮತ್ತು ನಮ್ಮದು ಪ್ರೈವೇಟು ಕಾನ್ಫರೆನ್ಸ್ ಹಾಲ್ ಇದೆ, ಮತ್ತು ಫಂಕ್ಷನ್ ಹಾಲ್ ಇದೆ. ಎಲ್ಲನೂ ಏನು ಫ್ಯಾಮಿಲಿಗೆ ಬೇಕೋ ಅನುಕೂಲ ಆಗೋಂಥ ರೀತಿಯಲ್ಲಿ ಎಲ್ಲ ರೀತಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ನಮ್ಮ ರೆಸ್ಟೋರೆಂಟಿಗೆ ಬನ್ನಿ. F16 ಅಂದರೆ ಸ್ಪೀಡು ಅಮೇರಿಕನ್ ಫೈಟರ್ ಜೆಟ್ ನೇಮ್ ಇಟ್ಟಿದ್ದೀವಿ. ಆ ಜೆಟ್ ಥರನೇ ನಮ್ಮದು ಒಂಥರ ಸ್ಪೀಡಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ಥರದ ಸವಲತ್ತುಗಳನ್ನು ನಾವು ಸರ್ವಿಸ್ ಏನು ಕೊಡಬೇಕು, ಸೇವೆನ ಏನು ಕೊಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾವು ಕೊಡೋಂಥ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಬನ್ನಿ, ನಮ್ಮನ್ನು ಬೆಳೆಸಿ ಹರಿಸಿ. ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತೇಳಿ, F16 ಮಾಲೀಕರು. ಸುರೇಂದ್ರ ಬಾಬು ಅಂತೇಳಿ ಇವರು ನಮ್ಮ ಕೋ ಪಾರ್ಟ್ನರ್. ಇಬ್ಬರು ಸೇರಿ ಇವತ್ತು ಉದ್ಘಾಟನೆ ಮಾಡಿ ಸರ್. F16 ನಿಮ್ಮಲ್ಲಿ ಪ್ಯಾಕೇಜಸ್ ಏನಿದೆ? ಎಷ್ಟು ಜನ ಕೆಪಾಸಿಟಿ ಇದೆ ಇದು? ಸರ್, ನಮ್ಮಲ್ಲಿ 150 ಜನ ಒಂದೇ ಸಲ ಅಟ್ ಎ ಟೈಮ್ ಒಂದು ಊಟ ಕೂತ್ಕೊಬೋದು. ಮತ್ತು ಒಂದು 60-70 ಜನ ಬರ್ತ್ಡೇಗೆ 100 ಜನವರೆಗೂ ಬರ್ತ್ಡೇ ಹಾಲ್ ಇದೆ ಒಂದು. ಮತ್ತು ಪ್ರೈವೇಟ್ ಥಿಯೇಟ್ರ್ ಎಲ್ಲ ಇದೆ. ನಮ್ಮ ಪಾರ್ಟ್ನರ್ ಹೇಳಿದಾಗೆ ನಮ್ಮದು ಚೆನ್ನಾಗಿ ಈ ಏರಿಯಾದಲ್ಲಿ ಇದೇ ಫಸ್ಟು ಈ ಥರ ಮಾಡಿರೋದು. ಚೆನ್ನಾಗಿದೆ. ಎಲ್ಲರೂ ಬಂದು ಇದನ್ನು ಉಪಯೋಗ ಪಡ್ಕೊಬೇಕು ಅಂತ ತಮ್ಮಲ್ಲಿ ವಿನಂತಿ. ಪ್ರೈಸ್ ಏನಿದೆ? ಪ್ರೈಸ್ ರೇಟ್ ಎಲ್ಲ ಇನ್ನು ಅದೆಲ್ಲ ರೀಸನಬಲ್ಲೇ ಇಕ್ಕಿದ್ದೀರಿ. ಕಾಲೇಜು ಹುಡುಗರಿಗೆ ತಕ್ಕಂಗೆ ಚೆನ್ನಾಗಿದೆ. ಆರಂಭಕ್ಕೆ ಡಿಸ್ಕೌಂಟ್ ಏನು ಕೊಡ್ತೀರಾ? ಈಗ ಡಿಸ್ಕೌಂಟ್ ಇದೆ ಸರ್. ಇದೆಯಾ? ನಿಮ್ಮ ಹೆಸರು? ಕೆ. ಸುರೇಂದ್ರ ಬಾಬು.